ಎಲ್ರಿಗೂ ನಮಸ್ತೆ. ನಾವಿವತ್ತು ಸೂಪರ್ ಆಗಿರುವಂಥ ಎಣ್ಗಾಯಿ ಪಲ್ಯ ಮಾಡೋಣ ಬನ್ನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ, ಹಾಗೆಯೇ ಚಕ್ಕೆ ಲವಂಗ ನೋಡಿ 3 ಚಕ್ಕೆ ತೊಗೊಂಡಿದ್ದೀನಿ ತುಂಡದು, ಹಾಗೆ 4 ಲವಂಗ ತೊಗೊಂಡಿದ್ದೀನಿ, ಹಾಗೆ ಇಷ್ಟು ಬೆಳ್ಳುಳ್ಳಿ, ಒಂದಿಷ್ಟು ಕಾಯಿ ತೊಗೊಳ್ಳಿ. ನೆಕ್ಸ್ಟು ಎಳ್ಳು ಹುರಿದಿಟ್ಕೊಂಡಿರೋವಂಥದ್ದು, ಕಡಲೆ ಬೀಜ ಇದು ಹುರಿದಿಟ್ಕೊಂಡಿರೋವಂಥದ್ದು, ಒಣಮೆಣಸಿಕಾಯಿ ಇದು ಹುರಿದಿಟ್ಕೊಂಡಿರೋವಂಥದ್ದು, ಒಗ್ಗರಣೆಗೆ 4 ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಹಾಗೆ ಇಷ್ಟು ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ನಾವು 3 ಪುಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ, ಒಣಮೆಣಸಿನ್ಕಾಯಿ, ಎಳ್ಳು 3 ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟು ಹರಳುಪ್ಪು ತೊಗೊಂಡಿದ್ದೀನಿ. ಫಸ್ಟ್ ಇಷ್ಟನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಶುಂಠಿ ಹೇಳೋದು ಮರ್ತಿದ್ದೆ, 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಅಂದರೆ ಅರ್ಧ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, 2 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರೋವಂಥದ್ದು. ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈಗ ಆಗಿದೆ. ಇದು ಬದನೆಕಾಯಿನ ಈ ಥರ ಕುಯ್ಕೊಬೇಕಾಗುತ್ತೆ. ನೋಡಿ ಇದೆ ಮಧ್ಯ ಹುಳುಕ ಇದೆಯಾ ನೋಡ್ಕೊಳ್ಳಿ ಒಂದ್ಸಲ. ಚೆನ್ನಾಗಿದೆ. ಮಾಡಿ ಇಟ್ಕೊಂಡಿಲ್ವಲ್ಲ ಅದು ಕಡಲೆ ಬೀಜ, ಹಾಗೆಯೇ ಒಣಮೆಣಸಿನ್ಕಾಯಿ, ಎಳ್ಳು, ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ. ಥರ ಒಳಗೆ ಹೋಗೋ ಥರ ಮಾಡಿ ಪೌಡ್ರು ಪುಡಿ ಮಾಡಿಟ್ಟಿರೋಂಥ ಮಿಶ್ರಣ. ಎಲ್ಲವಕ್ಕೂ ಇದೇ ಥರ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಹಾಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. 2 ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಾಗಿದೆ. ಈಗ ಬದನೆಕಾಯಿ ಹಾಕೊಳ್ಳೋಣ. ಈಗ ನಾವು ಸ್ಟಫಿಂಗ್ ಮಾಡಿದ್ವಲ್ಲ ಆ ಬದನೆಕಾಯಿ ಹಾಕೋತಾ ಇದ್ದೀನಿ. ಬದನೆಕಾಯಿ ಎಲ್ಲಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಅಂದರೆ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಮುಚ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ಬೇಯೋ ಥರ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ ಅದನ್ನು. ನೋಡಿ ಈಗ ಒಂದು 75% ಅಷ್ಟು ಬೆಂದಿದೆ. ಒಂದು 3/4 ಭಾಗ ಬೆಂದಿದ್ರೆ ಇದಕ್ಕೆ ಮಸಾಲೆ ಹಾಕೋಣ. ಈಗ ಮಸಾಲೆ ಹಾಕೋತಾ ಇದ್ದೀನಿ. ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಈಗ ಇದಕ್ಕೆ ಒಂದು 10 ನಿಮಿಷ ಬೇಯಲಿಕ್ಕೆ ಇಡೋಣ. ಆಲ್ರೆಡಿ ನಾವು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಪೌಡ್ರ್ ಹಾಕ್ಕೊಂಡಿದ್ವಲ್ಲ, ಅದೇನಾದರೂ ಪೌಡ್ರು ಮಸಾಲೆ ಉಳಿದಿದ್ರೆ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ನನ್ನ ಹತ್ರ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಸಾಲ್ಟ್ ಮೊದಲೇ ಹಾಕಿದ್ದು, ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಬೇಕಾಗುತ್ತೆ ಸಾಲ್ಟು.
ಸ್ವಲ್ಪ ಪ್ರಮಾಣದಲ್ಲಿ ಸುತ್ತ ನೀರು ಬಿಡ್ತಾ ಇದ್ದೀನಿ, ಬೇಯ್ಲಿ ಇನ್ನೊಂದು 25% ಅನ್ನೋ ಕಾರಣಕ್ಕೋಸ್ಕರ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಪೌಡ್ರು ಉಳಿದಿತ್ತು, ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ನಾವು ಸ್ಟಫಿಂಗ್ ಮಾಡಿ ಉಳಿದಿರೋ ಅಂಥದ್ದನ್ನು ಇದಕ್ಕೇ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದನ್ನು ಮಿಕ್ಸ್ ಆದಮೇಲಿಂದ ಉಪ್ಪು ಸಪ್ಪೆ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ನಾವೀಗ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊ ಹಣ್ಣು ಹಾಕೋತೀನಿ. ನಾನೀಗ ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಉಪ್ಪು ಸಪ್ಪೆ ನೋಡಿ ಇನ್ನೊಂದು ಸಲ ಹಾಕೊಳ್ಳಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ. ನಾವು ಮೊದಲೇ ಹಾಕಿದ್ದು, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಈಗ ಒಂದು 10 ನಿಮಿಷ ಬೇಯ್ಲಿಕ್ಕೆ ಬಿಡೋಣ ಇದನ್ನು ಇದೆ ಅಂತ ಅರ್ಥ. ಈಗ ನಾವು ಒಲೆ ಆಫ್ ಮಾಡ್ಕೊಳ್ಳೋಣ, ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸಖತ್ತಾಗಿ ಬಂದಿದೆ, ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.